ಓಕೆ, ನಾಳೆ NDA ಮೈತ್ರಿಕೂಟದ ಸಭೆ ಇದೆ. ಸಭೆಗೆ ಕುಮಾರಸ್ವಾಮಿ ಅವರನ್ನ ಆಹ್ವಾನಿಸಲಾಗಿದೆ. ಸಹಜವಾಗಿ ನಾಳಿನ ಸಭೆಯಲ್ಲಿ ಚರ್ಚೆಗಳಾಗುತ್ತೆ. ಯಾವಾಗ ಪ್ರಮಾಣ ವಚನ, ಯಾರು ಇತ್ಯಾದಿ ಈ ವಿಷಯಗಳ ಬಗ್ಗೆ ಸಹಜವಾಗಿ NDA ಅಂದರೆ BJPನೇ ಸ್ಪಷ್ಟ ಬಹುಮತವನ್ನು ಸಾಧಿಸಿದ್ರೆ ಅದರ ಕತೆ ಬೇರೆ ಆಗ್ತಾ ಇತ್ತು. NDA ಅಲಯನ್ಸ್ ಜೊತೆಗೆ ಅವರೊಂದು ಸುತ್ತಿನ ಮೀಟಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲ ಮಿತ್ರಕೂಟಗಳಿಗೂ ಕೂಡ ಒಂದು ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ನಾಳೆ ಈ ಒಂದು ಸಭೆಯನ್ನ ನಿಗದಿಪಡಿಸಲಾಗಿದೆ. ಗೆಲುವನ್ನು ಸಾಧಿಸಿದ್ದಾರೆ. ಇಲ್ಲ, ಈ ಗೆಲುವು ನಾವು ನಿರೀಕ್ಷೆ ಮಾಡದಂಥದ್ದೇ. ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಮಂಡ್ಯ ಜಿಲ್ಲೆಯ ಫಲಿತಾಂಶ ಇರ್ಬೋದು, ನಾವೆಲ್ಲ ನಿರೀಕ್ಷೆ ಇಟ್ಟಂಥದ್ದೇ. ಆ ನಿರೀಕ್ಷೆಯನ್ನು ಈ ಭಾಗದ ಮತದಾರ ಬಂಧುಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡೋದ್ರ ಮುಖಾಂತರ ನಮ್ಮ ಒಂದು ಜವಾಬ್ದಾರಿಗಳನ್ನು ಇನ್ನೂ ಸರಿಯಾದ ರೀತಿಯಲ್ಲಿ ಇವತ್ತು ಜನತೆಯ ಪರವಾದಂಥ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಲಿಕ್ಕೆ ಏನು ಆಶೀರ್ವಾದ ಮಾಡಿದ್ದಾರೆ. ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀವಿ. ಸರ್, ತಮ್ಮ ಗೆಲುವಾಗಲಿ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಗೆಲುವಾಗಲಿ ಯಾರು ಇಷ್ಟು ದೊಡ್ಡ ಮಟ್ಟಿಗೆ ಗೆಲುವನ್ನು ಸಾಧಿಸ್ತಾರೆ ಅಂತೇಳಿ ಪ್ರಿಡಿಕ್ಷನ್ ಮಾಡಿರಲಿಲ್ಲ. ಹೇಗೆ ಅನಿಸ್ತದೆ? ನನಗೆ ಇದರ ಬಗ್ಗೆ ನಿರೀಕ್ಷೆ ಇತ್ತು. ಡಾಕ್ಟರ್ ಮಂಜುನಾಥ್ ಅವರನ್ನು ಈ ಕ್ಷೇತ್ರದ ಅಭ್ಯರ್ಥಿ ಮಾಡಿದಾಗ ಅದು ಕೇಂದ್ರದ ಗೃಹ ಸಚಿವರ ಒಂದು ಸಲಹೆ ಮೇರೆಗೆ ನಾನೇನು ತೆಗೆದುಕೊಂಡಂಥ ನಿರ್ಧಾರ ಏನಿದೆ ಅದರ ಬಗ್ಗೆ ಭಾಳ ಸಣ್ಣದಾಗಿ ಮಾತನಾಡಿದ್ರು. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅರಕೆ ಕುರಿ ಮಾಡ್ತಾ ಇದ್ದಾರೆ. JDS ಪಕ್ಷವನ್ನು ಸಂಪೂರ್ಣ ನಾಶ ಮಾಡ್ಕೊಂಡಿದ್ದಾರೆ. JDS ಕಾರ್ಯಕರ್ತರು ನಮ್ಮ ಜೊತೆಗೆ ಬಂದುಬಿಡಿ, ಮನೆಗಳಿಗೆ ನಮ್ಮ ಮನೆಗೆ ಬಂದುಬಿಡಿ ಅಂತ ಏನು ಕರೀತಾ ಇದ್ರು. ಇವತ್ತು ಅವರೆಲ್ಲರಿಗೆ ಜನತೆ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಈ ಗೆಲುವು ಏನಿದೆ, BJP ಮತ್ತು JDSನ ಎರಡೂ ಪಕ್ಷಗಳ ಕಾರ್ಯಕರ್ತರ ದುಡಿಮೆ ಮತ್ತು ಎರಡೂ ಪಕ್ಷಗಳ ನಾಯಕರುಗಳ ದುಡಿಮೆ ಇವತ್ತು ಈ ಕ್ಷೇತ್ರ ಈ ಎರಡೂ ಪಕ್ಷಗಳ ಪರವಾಗಿ ಜನತೆಯ ಆಶೀರ್ವಾದ ಇದೆ ಅಂತಕ್ಕಂಥದ್ದು ನಿರೂಪಿಸಿದ್ದಾರೆ. 28ಕ್ಕೆ ಸುಮಾರು ಒಂದು 24 ಗೆಲ್ಲಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು NDA. ಕಡಿಮೆ ನನ್ನ ಎಕ್ಸ್ಪೆಕ್ಟೇಷನ್ 25-26 ಸೀಟ್ ಇತ್ತು. ಆದರೆ ಕೆಲವು ಸಮಸ್ಯೆಗಳು ಇವತ್ತು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ರೀತಿಯಲ್ಲಿ ಜನತೆಯ ಒಂದು ವಿಶ್ವಾಸ ಗಳಿಸಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬೆಳೆಸ್ತಕ್ಕಂಥ ಪ್ರಯತ್ನ ಪಡ್ತೀವಿ. ಮಂಡ್ಯ ಜನರಿಗೆ ಒಂದು ಆಸೆ ಇತ್ತು ಸರ್, ಕುಮಾರಸ್ವಾಮಿ ಕೇಂದ್ರ ಸಚಿವರಾಗ್ತಾರೆ ಅಂತೇಳಿ. ಆಗ್ತಾರೆ ನೋಡೋಣ ಅದು ಏನಾಗುತ್ತೆ. ಯಾಕೆಂದ್ರೆ ನನಗೆ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಅದಕ್ಕೆ ನನ್ನ ಒಂದು ಮುಂದಿನ ಜೀವನ ಮುಡಿಪಿಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕುಮಾರಸ್ವಾಮಿ ಅವರ ಮಾತು. ಶಶಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. JDS ಕತೆ ಮುಗ್ದೇ ಹೋಯ್ತು ಅಂತಿದ್ದವ್ರಿಗೆ ಈಗ JDS ಜೀವಂತವಾಗಿದೆ ಅನ್ನುವಂತಹ ಮೆಸೇಜನ್ನು ಕೊಟ್ಟಂತಾಯ್ತು. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಾವು 26ರ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ, ಆದರೆ 17ಕ್ಕೆ ಬಂದಿದೆ, ಎಲ್ಲೋ ಕೆಲವೊಂದಷ್ಟು ತಪ್ಪುಗಳಾಗಿದೆ, ಅದನ್ನು ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಸಹಜವಾಗಿ ಆ ರೀತಿಯ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು ಈಗಾಗಿರುವಂತಹ ಲೋಪದೋಷಗಳನ್ನ ಸರಿಪಡಿಸ್ಕೊಂಡು ಹೋಗ್ತೀವಿ ಅಂತ. ಇನ್ನು ಹಾಸನದ ವಿಷಯವಾಗಿಯೂ ಕೂಡ ಅದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆ ಅವರು ಅಂದುಕೊಂಡ ರೀತಿಯಲ್ಲಿ ಗೆಲುವನ್ನು ದಾಖಲು ಮಾಡಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. JDS ನಾವು 3 ಗೆದ್ಕೊಳ್ತೀವಿ ಅನ್ನೋ ವಿಶ್ವಾಸ ಆಯಿತು, 2 ಗೆದ್ಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಆ ಕಡೆ BJPಯಿಂದ ಕಂಟೆಸ್ಟ್ ಮಾಡಿದ್ರು ಕೂಡ ಅವರದ್ದೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲೇ ಭಾವಿಸಲಾಗಿದೆ. ಸೊ ಈ ಎಲ್ಲ ಲೆಕ್ಕಾಚಾರದಲ್ಲಿ ಅವರು ಅಂದುಕೊಂಡಂತೆ ಆಗಿದೆ.